How the game is. Let's start with Lekana. Are you ready? Yeah. Or Papa chance kodana? Lekana. First Lekana. Okay. Start with Lekana. So. ಥಿಂಗ್ಸ್ ಅಬೌಟ್ ಮೀ ಅನ್ನೋದು ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಓಕೆ, ಯಾ 5 ಗುಡ್ ಹೇಳಲೇಬೇಕಾ? ಯು ಹ್ಯಾವ್ ಟು ಸೇ, ದೇರ್ ಇಸ್ ನೋ ಆಪ್ಷನ್. So these are the things we have got from the bakery. So ಇದು Viking cup. This is the most famous must try in that bakery. So ಲಿಟಲ್ ನಾರ್ವೆಯಲ್ಲಿ ಇದೊಂದು ಐಕಾನಿಕ್ ಫೋಟೋ ಸ್ಪಾಟ್. ಯಾರು ಬಂದವರು ಇಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊತಾರೆ. ಹಲೋ ಬೆಸ್ಟೀಸ್, ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಸಂಡೇ ಇವತ್ತು, ಹಾಗಾಗಿ ನಾವು ಆಚೆ ಹೋಗ್ತಾ ಇದ್ದೀವಿ. ಸೊ ವೆದರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬಿಸಿಲು ಇಲ್ಲ, ಹಾಗಂತ ತುಂಬ ಕ್ಲೌಡಿನೂ ಇಲ್ಲ, ಚೆನ್ನಾಗಿದೆ ವೆದರ್. ಸೊ ಹಾಗಾಗಿ ನಾವು ಒಂದು ಪ್ಲೇಸ್ನ ಹುಡುಕ್ತಾ ಇದ್ವಿ. ಸೊ ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅಂತ ಹುಡುಕ್ತಾ ಇದ್ವಿ. ಆವಾಗ ನಮಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಟೌನ್ ಸಿಕ್ತು. ಸೊ ಅದನ್ನ ಲಿಟಲ್ ನಾರ್ವೆ ಅಂತ ಕರೀತಾರೆ. ನಾವು ವಿಸಿಟ್ ಮಾಡ್ತಾ ಇರೋಂಥ ಪ್ಲೇಸಸ್ ಬಂದ್ಬಿಟ್ಟು ಪಾಲ್ಸ್ಬೋ ಅಂತ ಹೇಳ್ಬಿಟ್ಟು. ಸೊ ಸಿಯಾಟಲ್ ಇಂದ ಅದು ಒನ್ ಅವರ್ ತೋರಿಸ್ತಾ ಇದೆ. ಸೊ ಆ ಒಂದು ಪ್ಲೇಸ್ ವಿಸಿಟ್ ಮಾಡಬೇಕು ಅಂದ್ರೆ ನಾವು ಫೆರಿಲಿ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದೀವಿ ಇವತ್ತು? ಫೆರಿಲಿ ಹೋಗ್ತಾ ಇದೀವಿ ಅಲ್ಲ? ಆರ್ ಯು ಎಕ್ಸೈಟೆಡ್? ಓಕೆ. ಇವತ್ತು ಸಂಡೇ. ಸೊ ಸಂಡೇ ಆದರೂ ಸಹ ಜನ ಎಲ್ಲ ಆಚೆ ಇರ್ತಾರೆ, ಹಾಗಾಗಿ ಇವತ್ತು ಸಹ ಟ್ರಾಫಿಕ್ ಇದೆ. ಸೊ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ನೋಡಬೇಕು ನಾವು ಅಲ್ಲಿ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಸೊ ಇವಾಗ ನಾವು ಪೋರ್ಟ್ ಕ್ಯಾಂಬಲಿಂದ ಪಾಲ್ಸ್ಬೋ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಬೇರೆ ಏನಾದ್ರು ಅಟ್ರಾಕ್ಷನ್ಸ್ ಕಾಣಿಸ್ತು ಅಂತಂದರೆ ಅದು ಒಂದು ಕ್ಯಾಪ್ಚರ್ ಮಾಡ್ಕೊತೀನಿ. ಸೊ ಇವಾಗ ನಾವು ಗೇಮ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಓಕೆ, ಸೊ ಆರ್ ಯು ರೆಡಿ? ಸೊ ಇವಾಗ ಒಂದು ಗೇಮ್ ಆಡ್ತಾ ಇದೀವಿ. ಆ ಗೇಮ್ ಏನು ಅಂತ ಅಂದ್ರೆ, ಸೊ ನಮ್ ಬಗ್ಗೆ ಇವ್ರುಗಳಿಗೆ ಏನ್ ಗೊತ್ತಿರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಬಗ್ಗೆ 5 ಥಿಂಗ್ಸ್ ಲೇಖನಂಗೆ ಏನ್ ಇಷ್ಟ ಆಗುತ್ತೆ ಅನ್ನೋಂಥದ್ದು ಅವಳು ಹೇಳ್ತಾಳೆ. 5 ಥಿಂಗ್ಸ್ ವಾಟ್ ಶಿ ಡೋಂಟ್ ಲೈಕ್ ಅಬೌಟ್ ಮೀ ಅನ್ನೋದೊಂದು ಥಿಂಗ್ ಹೇಳ್ತಾಳೆ. ಸೊ ಹಾಗೇನೆ 5 ಥಿಂಗ್ಸ್ ಲೇಖನನ್ ಬಗ್ಗೆ ನಾನು ಹೇಳ್ತೀನಿ, ಗುಡ್ ಥಿಂಗ್ಸ್ ಅಂಡ್ ಬ್ಯಾಡ್ ಥಿಂಗ್ಸ್. ಓಕೆ, ಸೊ ದಿಸ್ ಈಸ್ ಹೌ ದ ಗೇಮ್ ಈಸ್. ಲೆಟ್ ಸ್ಟಾರ್ಟ್ ವಿತ್ ಲೇಖನ. ಆರ್ ಯು ರೆಡಿ? ಆರ್ ಪಪ್ಪಾಗ್ ಚಾನ್ಸ್ ಕೊಡೋಣ? ಫಸ್ಟ್ ಲೇಖನ. ಓಕೆ, ಸ್ಟಾರ್ಟ್ ವಿತ್ ಲೇಖನ. ಸೊ 5 ಗುಡ್ ಥಿಂಗ್ಸ್ ಅಬೌಟ್ ಯುವರ್ ಪಪ್ಪ. ಓಕೆ, ಟೆಲ್ 5 ಗುಡ್ ಥಿಂಗ್ಸ್ ಅಬೌಟ್ ಯುವರ್ ಪಪ್ಪ. ಸ್ವಲ್ಪ ಸ್ವಲ್ಪ ಅಡುಗೆ ಮಾಡುತ್ತೆ. ಓಕೆ, ಅದು ಗುಡ್ಡಾ? ಓಕೆ, ಯಾಕೆ ಅಂದ್ರೆ ಅಡುಗೆ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನೀನೇ ಅಡುಗೆ ಮಾಡ್ಬೇಕಿತ್ತು. ಓಕೆ, ದಟ್ ಈಸ್ ಒನ್ ಗುಡ್ ಥಿಂಗ್ ಯು ಲೈಕ್ ಇನ್ ಯುವರ್ ಪಪ್ಪ. ಓಕೆ, ದ ಸೇಮ್ ವೇ ಇನ್ನ ಹೇಳ್ಬೇಕು, ಇನ್ನ 4 ಹೇಳ್ಬೇಕು. ಇನ್ನ 4 1 ಹೇಳಿದಾಳೆ. ಸೊ ಪಪ್ಪ ಅವಳಿಗೆ ಅಡ್ಗೆ ಮಾಡ್ಕೊಡೋದು ಅವಳಿಗೆ ಇಷ್ಟ ಆಗತ್ತಂತೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಅವ್ರ ಪಪ್ಪದಲ್ಲಿ ಅವಳು ಕಾಣ್ತಾಳೆ. ದ ಸೇಮ್ ವೇ 4 ಥಿಂಗ್ಸ್, ಇನ್ನ 4 ಥಿಂಗ್ಸ್ ಹೇಳ್ಬೇಕು. ನೆಕ್ಸ್ಟ್ ಪಪ್ಪ ಲರ್ನಿಂಗ್ ಅಲ್ಲಿ ಒಂದು ಗೇಮ್ ಆಡ್ಸ್ರು, ಲರ್ನಿಂಗ್ ಗೇಮ್. ಅದಿಷ್ಟ ಆಗುತ್ತಾ? ಅದು ಓಕೆ ಫೈನ್, 2 ಹೇಳ್ದೆ. ನೆಕ್ಸ್ಟ್ 3 ಹೇಳ್ತೀನಿ. ನೆಕ್ಸ್ಟ್ ಪಪ್ಪ ಹೋಮ್ ವರ್ಕ್ ಮಾಡಿಸ್ತಾನಲ್ವಾ, ಹೋಮ್ ವರ್ಕ್ ಮಾಡಿಸಾದ್ಮೇಲೆ ಕನ್ನಡ ನೇಮ್ಸ್ ಹೇಳ್ತೀನಿ. ನೆಕ್ಸ್ಟ್ ಗೊತ್ತಿರಲು ಅದು ಅಪ್ಪ ಹೇಳ್ಕೊಡ್ತಾರೆ. ಓಕೆ, ಲರ್ನಿಂಗ್ ವಾಟ್ ಎವರ್ ಲರ್ನಿಂಗ್ ಅನ್ನೋದು ಒಂದು ಬರುತ್ತೆ. ಓಕೆನಾ? ಸೊ ಇವಾಗ ಕನ್ಸಿಡರ್ ಆಗಿರೋದು 2. ನಿನ್ಗೆ ಪಪ್ಪ ನಿನ್ಗೆ ಲರ್ನ್ ಮಾಡ್ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಅಂಡ್ ಕುಕಿಂಗ್ ಒಂದು ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಬೇರೆ ರೀತಿ ಏನಾದ್ರು 3. ನಿಂಗೆ ಏನಾರ ಆಚೆ ಕರ್ಕೊಂಡು ಹೋಗೋದು? ಆಚೆ
good things. ಹೇಳಲೇಬೇಕಾ? Yeah, you have to say. There is no option. I'll not leave. This is a game. Game rules na miss ಮಾಡಕ್ಕಾಗಲ್ಲ. Please say. ಓಕೆ, ಸೊ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಾ, Mm-hmm. ಆಮೇಲೆ ಚೆನ್ನಾಗಿ ಕೇರ್ ಮಾಡ್ತೀಯಾ ನನ್ನ ಗೊಂಬೆನ, ಆಮೇಲೆ ಕ್ರಿಯೇಟಿವ್ ಆಗಿದ್ಯಾ, ಏನಾರ ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತೀಯಾ? ಯಾವಾಗ್ಲೂ ಇದೇ ಆನ್ಸರ್ಸ್. ಏನಾರು ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ಹೇಳ್ಬೇಕು. ನಾವು ಆಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸತಿ ಗೇಮ್ ಮಾಡಿದ್ವಿ, ಸೇಮ್ ಆನ್ಸರ್ಸ್ ಹೇಳಿದ್ರು. ಈಗಲೂ ಅದೇ ಹೇಳ್ತಾ ಇದ್ದಾರೆ. ಸೊ ಬೆಟರ್ ಸೇ ಸಮಥಿಂಗ್ ನ್ಯೂ ಅಂಡ್ ಇಷ್ಟು ಇಯರ್ಸ್ ಆಯ್ತು. ಸೆನ್ಸ್ ಇದೆ. ಓಕೆ ಫೈನ್, ಗುಡ್ ಕಾಂಪ್ಲಿಮೆಂಟ್. ಆಮೇಲೆ ಸಮ್ಟೈಮ್ಸ್ ಹಾಡು ಹೇಳ್ತೀಯಾ ಚೆನ್ನಾಗಿ, ಅದನ್ನ ಎನ್ಕರೇಜ್ ಮಾಡ್ತೀನಿ, ನೀನು ಹಾಡ್ಬೋದು. ಓಕೆ ಗುಡ್. ಅಷ್ಟೇ ಆಯ್ತಲ್ಲ ಇದು? ನೋ, ಓನ್ಲಿ 4 ಅಲ್ಲ 5 ಆಯ್ತು. 4 ಆಯ್ತಷ್ಟೇ. ಇನ್ನೇನು ಮಾಡೋದು? What else? You plan properly whenever we go for vacation. ಎಲ್ಲಿ ಹೋಗ್ಬೋದು, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾವ್ಯಾವ ಕಡೆ ಏನೇನು ಸ್ಪೆಷಲ್ ಇದೆ ಅಂತ. ದಟ್ ಈಸ್ ವೆರಿ ಗುಡ್. ನನಗೆ ಅವಾಗ ಸ್ವಲ್ಪ ವರ್ಕ್ಲೋಡ್ ಕಮ್ಮಿ ಆಗುತ್ತೆ. ಸಿ ಎಷ್ಟು ಹೆಲ್ಪ್ ಮಾಡ್ತೀನಿ ನಾನು. ಅದಿದೆ ಆಯ್ತಾ. ಎಲ್ಲರ ಹೋಗ್ಬೇಕು ಅಂದ್ರೆ ಐ ಹ್ಯಾವ್ ಟು ಸರ್ಚ್ ದ ಪ್ಲೇಸಸ್. ನಾನು ಪ್ಲೇಸಸ್ ಹುಡುಕಿ ಎಕ್ಸ್ಪ್ಲೋರ್ ಮಾಡಿ ಮೆನಿ ಥಿಂಗ್ಸ್, ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಎಲ್ಲ ರಿವ್ಯೂಸ್ ಚೆಕ್ ಮಾಡಿ ಅದಾದ ನಂತರ ಇವ್ರಿಗೆ ಹೊರಡ್ಸೋದು. ಸೊ ಅದ್ರಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಅಫ್ಕೋರ್ಸ್ ಹಿ ಹ್ಯಾಸ್ ಟು ಸೇ ಥ್ಯಾಂಕ್. ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳಿದ್ರು. ಐ ಟೇಕ್ ಇಟ್ ಆಸ್ ಅ ಗುಡ್ ಕಾಂಪ್ಲಿಮೆಂಟ್. ಎಸ್, ಆಫ್ ಕೋರ್ಸ್. ಆಮೇಲೆ ಇನ್ನೇನು ಹೇಳೋದು? ಆಯ್ತಲ್ಲ ಇದು. ಕುಕಿಂಗ್ ಬಗ್ಗೆ ಹೇಳಿದ್ರು. ಐ ಕುಕ್ ವೆಲ್. ಆಕ್ಚುಲಿ ಸ್ಟಾರ್ಟಿಂಗ್ ನಂಗೆ ಎಂತ ಬರ್ತಿರ್ಲಿಲ್ಲ. ಅದಾದ್ಮೇಲೆ ಐ ಲರ್ನ್ಡ್ ಅಂಡ್ ಬಿಕಾಸ್ ಆಫ್ ದಿಸ್ ಟು ಅವರಿಬ್ಬರಿಗೋಸ್ಕರ ನಾನು ಕಲ್ತ್ಕೊಂಡು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ನಾನು ಪ್ರೌಡ್ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಯಾ ಓಕೆ ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಹಸ್ಬೆಂಡ್. Now it's my turn that I have to give compliment about Lekana and ಚೇತನ್. ಓಕೆ, ಸೊ ಇವರಿಬ್ಬರ ಬಗ್ಗೆ ನಾನು ಕಾಂಪ್ಲಿಮೆಂಟ್ ಹೇಳಬೇಕು. ಸೊ ಆ್ಯಕ್ಚುಲಿ ಲೇಖನ ಅವ್ರ ಪಪ್ಪ ಲೇಖನನ್ ಬಗ್ಗೆ ಹೇಳಿಲ್ಲ. ಓಕೆ, ಸೊ ಲೇಖನನ್ ಬಗ್ಗೆ ಹೇಳಬೇಕಲ್ವಾ? ಕರೆಕ್ಟ್. ಲೇಖನ ಬಗ್ಗೆ ಹೇಳಬೇಕು. ಹಾಂ, ಲೇಖನ ಫಸ್ಟ್ ಗುಡ್ ಥಿಂಗ್ ಅಂದರೆ ಶಿ ಈಸ್ ವೆರಿ ಸಪೋರ್ಟಿವ್. ಜಾಸ್ತಿ ಹಠ ಮಾಡಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಸೆಕೆಂಡ್ ಥಿಂಗ್, ಕ್ವಿಕ್ ಲರ್ನರ್. ಹೇಳಿದ್ದನ್ನ ಬೇಗ ಗ್ರಾಸ್ ಮಾಡಿ ಕಲ್ತ್ಕೋತಾಳೆ. ಥರ್ಡ್ ಥಿಂಗ್, ಶಿ ಈಸ್ ವೆರಿ ಬೋಲ್ಡ್. ಎಲ್ಲೂ ಹೆದರ್ಕೊಳ್ಳಲ್ಲ. ಆಚೆ ಏನಾರ ಹೋಗಿ ಪರ್ಫಾರ್ಮ್ ಮಾಡಬೇಕು, ಸ್ಪೋರ್ಟ್ಸ್ ಆಗಲಿ ಡ್ಯಾನ್ಸ್ ಆಗಲಿ ಅಂದರೆ ಶಿ ಈಸ್ ನಾಟ್ ಶೈ ನೇಚರ್ಡ್. ಫೋರ್ತ್ ಅಲ್ಲ, ಫೋರ್ತ್ ಥರ್ಡ್ ಆಯಿತು. ಫೋರ್ತ್ ಪಾಯಿಂಟ್, ಮಾತಾಡ್ತಾ ಗೇಮ್ ಆಡ್ತಾ ನಾವಿವಾಗ ಪ್ಲೇಸ್ನ ರೀಚ್ ಆದ್ವಿ. ಪಾಲ್ಸ್ಪೋ ಪ್ಲೇಸ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ವಾಕ್ ಮಾಡ್ತಾ ನಿಮಗೆ ವಿಡಿಯೋಸ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ಲಿಟಲ್ ನಾರ್ವೆ ಅಂತ ಯಾಕೆ ಕರೀತಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. ಇಟ್ಸ್ ರಿಯಲಿ ನೈಸ್. ಯಾ, ಆ್ಯಂಡ್ ಯು ನೋ ವಾಟ್, ಈ ಪ್ಲೇಸ್ನು ಸಹ ನಾನೇ ಸಜೆಸ್ಟ್ ಮಾಡಿದ್ದು, ರೈಟ್? ಎಸ್. ಸಿ, ಇವಾಗ ಇವ್ರಿಗೆ ಇಷ್ಟ ಆಗ್ತದೆ. ಸೊ ಎಕ್ಸ್ಪ್ಲೋರ್ ಮಾಡಿದರೆ ಸಿಗುತ್ತೆ ಪ್ಲೇಸಸ್. ಸೊ ಹುಡುಕಿ ಬರಬೇಕು. ಸೊ ಪ್ಲೇಸ್ ಚೆನ್ನಾಗಿದೆ, ವಿಸಿಟ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ,
ಇಫ್ ಯು ಆರ್ ಇನ್ ದ ಸಿಯಾಟಲ್, ದಿಸ್ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಲಿಟಲ್ ನಾರ್ವೆ ಅಂತ ಹೇಳಿಬಿಟ್ಟು. ಅಂದರೆ ಪ್ಲೇಸ್ ಹೆಸರು ಬಂದುಬಿಟ್ಟು ಪಾಲ್ಸ್ಬೋ ಅಂತ ಹೇಳಿಬಿಟ್ಟು. ಸೊ ಇದನ್ನ ಲಿಟಲ್ ನಾರ್ವೆ ಅಂತ ಯಾಕೆ ಕರೀತಾರೆ ಅಂದರೆ, ಸೊ ಅದನ್ನು ಆ ಥರದ ಥೀಮಲ್ಲೇ ಮಾಡಿರೋ ಅಂಥ ಟೌನ್ ಇದು. ನಂಗಂತೂ ಯಾವುದೋ ಒಂದು ಫೇರಿ ಟೈಲ್ ವಿಲೇಜ್ಗೆ ಎಂಟರ್ ಆಗ್ತಿದ್ದೀನಿ ಅನ್ನೋಂಥ ಫೀಲಿಂಗ್. ದಿ ಸ್ಟ್ರೀಟ್ಸ್ ವರ್ ಕಾಮ್ ಅಂಡ್ ಎಸ್ಥೆಟಿಕ್ ವಿತ್ ಓಲ್ಡ್ ಸ್ಟೈಲ್ ಬಿಲ್ಡಿಂಗ್ಸ್. ಸಖತ್ ಅನಿಸ್ತಾ ಇದೆ. ಆ್ಯಂಡ್ ಈ ಒಂದು ಟೆಲಿಫೋನ್ ಬೂತ್ ಬಗ್ಗೆ ಹೇಳಲೇಬೇಕು. ಇದು ಈ ಒಂದು ಟೌನಲ್ಲಿ ಮೋರ್ ಅಟ್ರಾಕ್ಟಿವ್ ಆಗಿರೋಂಥ ಸ್ಪಾಟ್ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾವು ಮೊಬೈಲ್ ಯೂಸ್ ಮಾಡೋಕ್ಕೂ ಮುಂಚೆ ಇದ್ದಂಥ ಈ ಥರದ ಟೆಲಿಫೋನ್ ಬೂತ್ಗಳು ಈಗ ಕಾಣೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನನಗೆ ಈ ಟೌನಲ್ಲಿ ಇದು ಒಂದು ತುಂಬ ಅಟ್ರಾಕ್ಟಿವ್ ಸ್ಪಾಟ್ ಅಂತ ಅನಿಸ್ತು. ಆ್ಯಂಡ್ ಇನ್ನು ನೋಡ್ತಾ ಇದ್ರೆ ನಾಸ್ಟಾಲಜಿಕ್ ಟಚ್ ಟು ದ ಟೌನ್ ಅಂತಾನೆ ಹೇಳ್ತೀನಿ ನಾನು. ಏನಿದು? ಇದು ಟೆಲಿಫೋನ್ ಬೂತ್. ಓಕೆ ಓಕೆ. ಸೊ ಮುಂಚೆ ಇದನ್ನು ಟೆಲಿಫೋನ್ ಯೂಸ್ ಮಾಡ್ತಿದ್ರು, ಇವಾಗ ಏನೋ ಪೋಸ್ಟರ್ ಹಚ್ಚಲಿಕ್ಕೆ ಅಂತ ಯೂಸ್ ಮಾಡ್ತಿದ್ದಾರೆ. ನಾವು ಇಯರಿಂದ ನಾರ್ವೆ ಟೌನ್ ತುಂಬ ಚೆಂದ ಇದೆ. ಈ ಒಂದು ಸ್ಟ್ರೀಟ್ ವಾಕ್ ಮಾಡಲಿಕ್ಕೆ ನಾರ್ವೆ ವೈಬ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಟ್ಸ್ ರಿಯಲಿ ನೈಸ್. ಯಾ, ಫೋಟೋ ಸ್ಪಾಟ್ಸ್ಗಳು ತುಂಬ ಅಂದರೆ ತುಂಬ ಇದೆ. ಸೊ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಕೆಲವು ಸ್ಟೋರ್ಸ್ ಅಲ್ಲಿ ನಾನು ನಮ್ಮ ದೇವ್ರುಗಳನ್ನ ಕಾಣಿಸ್ತು. ನಂಗೆ ತುಂಬಾನೇ ಖುಷಿ ಆಯ್ತು. ಗಣಪತಿ ವಿಗ್ರಹ ಆಗಿರ್ಬೋದು, ಅದಾದ ನಂತರ ಈಶ್ವರಂದು ಲಿಂಗಗಳಾಗಿರ್ಬೋದು. ಸೊ ಈ ತರದ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ವೈಬ್ಸ್ ಅಂತಾನೆ ಹೇಳ್ಬೋದು. ಎಸ್, ಈಗ ನಾವು ಲಿಟಲ್ ನಾರ್ವೆದು ಫೇಮಸ್ ಬೇಕ್ರೀಸ್ ಲೂಸ್ ಅಂತ ಹೇಳ್ಬಿಟ್ಟು ಇವತ್ತು ಪ್ಲೇಸ್. ಸೊ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಮಸ್ಟ್ ಟ್ರೈ ಆಗಿರೋಂಥ ಡೆಸರ್ಟ್ಸ್ ಆಗಿರ್ಬೋದು, ತುಂಬಾ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಮಸ್ಟ್ ಟ್ರೈ ಏನೇನಿದೆ ಅದನ್ನು ವಿಸಿಟ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ ಯಾರೆಲ್ಲ ಲಿಟಲ್ ನಾರ್ವೆ ವಿಸಿಟ್ ಮಾಡ್ತಾರಲ್ಲ ಅವರು ಈ ಒಂದು ಬೇಕ್ರಿನ ಮಸ್ಟ್ ವಿಸಿಟ್ ಮಾಡ್ತಾರೆ. ಬಿಕಾಸ್ ಇದು ತುಂಬಾ ಫೇಮಸ್ ಆಗಿರೋ ಅಂತ ಬೇಕ್ರಿ. ಇಲ್ಲಿ ತುಂಬಾ ಪೇಸ್ಟ್ರೀಸ್ ಆಗಿರ್ಬೋದು ಅಂಡ್ ಕೆಲವಷ್ಟು ಕಪ್ ಕೇಕ್ಸ್ ಆಗಿರ್ಬೋದು, ಈ ತರದೆಲ್ಲ ತುಂಬಾ ಫೇಮಸ್ ಇದೆ. ಅಂಡ್ ಫ್ರೆಶ್ಲಿ ಮೇಡ್ ಅಂತಾನೆ ಫೇಮಸ್ ಆಗಿರೋ ಅಂತ ಬೇಕ್ರಿ ಇದು. ಸೊ ಇಲ್ಲಿ ವಿಸಿಟ್ ಮಾಡಿದ ತಕ್ಷಣ ನಮಗೆ ಯುರೋಪಿಯನ್ ಸ್ಟೈಲ್ ಬೇಕ್ರೀಸ್ ನ ವಿಸಿಟ್ ಮಾಡ್ತಿದ್ವಿ ಅನ್ನೋ ಅಂತ ಫೀಲ್ ಕೊಡುತ್ತೆ. ಅಂಡ್ ನಾವು ಸಹ ಇಲ್ಲಿ ಏನ್ ಫೇಮಸ್ ಇದೆಯಲ್ಲ ಅದೇ ತರದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸಮ್ ಪೇಸ್ಟ್ರೀಸ್ ಅಂಡ್ ಕಪ್ ಕೇಕ್ಸ್ ಆ ತರದನ್ನ ತಗೊಂಡ್ವಿ. ಸೊ ನೋಡ್ಬೇಕು ಯಾವ ತರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲಿಟಲ್ ನಾರ್ವೆಯಲ್ಲಿ ಈ ಒಂದು ಐಕಾನಿಕ್ ಫೋಟೋ ಸ್ಪಾಟು. ಯಾರು ಬಂದವರು ಇಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊತಾರೆ. ಸೊ ಈ ಒಂದು ಪ್ಲೇಸಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ.
ವಾಟರ್ ಫ್ರಂಟ್ ಹತ್ರ ಇದ್ದೀವಿ. ಸೊ ಲಂಚ್ ಟೈಮ್. ಸೊ ವಿ ಥಾಟ್ ಓಕೆ ವಿಲ್ ಹ್ಯಾವ್ ಲಂಚ್ ಆ್ಯಂಡ್ ಪೇಸ್ಟ್ರೀಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಬೇಕ್ರಿಯಿಂದ ಕೆಲವು ಐಟಮ್ಸ್ ತೊಗೊಂಬಂದಿದ್ವಿ. ಸೊ ಟೇಸ್ಟ್ ಮಾಡೋಣ ಅಂತ ಮೇಲೆ ಕೂತ್ಕೊಳ್ಳೋಕ್ಕೆ ಸೀಟಿಂಗ್ ಎಲ್ಲ ಇದೆ. ಸೊ ಬೆಂಚಸ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ಬೋದು. ವ್ಯೂ ತುಂಬ ಚೆನ್ನಾಗಿದೆ. ಶೋ ಯು. So these are the things we have got from the bakery. So ಇದು ವೈಕಿಂಗ್ ಕಪ್ಪು. ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಮಸ್ಟ್ ಟ್ರೈ ಇನ್ ದಟ್ ಬೇಕ್ರಿ. ಸೊ ವಿಸಿಟ್ ಮಾಡಿದರೆ ವೈಕಿಂಗ್ ಕಪ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದು ರಸ್ಬೆರಿ ಕುಕಿ ಆ್ಯಂಡ್ ಡೋನೆಟ್, ದೆನ್ ಸ್ಮೈಲಿ ಕುಕಿ. ಇದು ಪೇಸ್ಟ್ರಿ, ಡೇಟ್ಸ್ ಪೇಸ್ಟ್ರಿ ಇದು. ಅದಾದಮೇಲೆ ಸಿನಿಮನ್ ರೋಲು. ವಿ ಆರ್ ವೇಟಿಂಗ್ ಟು ಹ್ಯಾವ್. ನಿಮ್ಗೆ ಯಾವ್ದು ಬೇಕು? ಓಕೆ, ಲೆಟ್ಸ್ ಟ್ರೈ ದಿಸ್ ಒನ್. ಓಕೆ. ಅಂಡ್ ಈ ಒಂದು ವಾಟರ್ ಫ್ರಂಟ್ ಬಗ್ಗೆ ಹೇಳಲೇಬೇಕು. ದಿಸ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಕ್ಚುಲಿ ನೇಚರ್ ಲವರ್ ಅಲ್ಲ, ಹಾಗಾಗಿ ನನಗೆ ಈ ತರದ ಸ್ಪಾಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ಈ ಲಿಟಲ್ ನಾರ್ವೆಯಲ್ಲಿ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಪಾಟ್ ಅಂತಾನೆ ಹೇಳ್ತೀನಿ. ಸೊ ಇಲ್ಲಿ ಬಂದು ಕೂತು ಲಂಚ್ ಏನಾರ ಕ್ಯಾರಿ ಮಾಡಿದ್ರೆ ಸೊ ಲಂಚ್ ನ ತಿನ್ಕೊಂಡು ಈ ಒಂದು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ತುಂಬಾ ದೊಡ್ಡ ಸ್ಪೇಸ್ ಅಲ್ವಾ, ಸೊ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನಾವು ವಿಸಿಟ್ ಮಾಡಿದ್ದು ವೀಕೆಂಡ್, ಬಟ್ ಸ್ಟಿಲ್ ತುಂಬಾ ಕಾಮ್ ಅಂಡ್ ರಿಲ್ಯಾಕ್ಸೇಷನ್ ಕೊಡ್ತಾ ಇತ್ತು ಈ ಒಂದು ಪ್ಲೇಸ್. ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು, ಕ್ರೌಡ್ ಅಂತ ಅನಿಸ್ತಾ ಇರ್ಲಿಲ್ಲ. ಆ್ಯಂಡ್ ನನಗೆ ಇಲ್ಲಿ ವಾಕ್ ಮಾಡಬೇಕಾದ್ರೆ ಬಂದು ಅನಿಸ್ತು ಈ ಒಂದು ಟೌನ್ ಪೋಸ್ಟ್ ಕಾರ್ಡ್ ಪರ್ಫೆಕ್ಟ್ ಟೌನ್ ಅಂತಾನೆ ಅನಿಸ್ತು. ಬಿಕಾಸ್ ಎಲ್ಲಿ ನೋಡಿದ್ರು, ಎಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರು ಪರ್ಫೆಕ್ಟ್ ಆಗೇ ಬರ್ತಾ ಇತ್ತು ಅಂತಾನೆ ಅನಿಸ್ತು ನನಗೆ. ಸೋ ಬ್ಯೂಟಿಫುಲ್. ಆಕ್ಚುಲಿ ನಾವು ವಿಸಿಟ್ ಮಾಡಿದಾಗ ಸ್ವಲ್ಪ ಕ್ಲೌಡಿ ಇತ್ತು, ಹಾಗಾಗಿ ತುಂಬಾನೇ ಕಾಮ್ ಅಂಡ್ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇತ್ತು. ಬಿಸಿಲಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ವಿಸಿಟ್ ಮಾಡಿದಾಗ ನೋಡ್ಬೇಕು. ಫುಲ್ ಮೇಲೆ ಬಂದು ಜಂಪ್ ಆಯಿತು. ಆ್ಯಂಡ್ ನನಗೆ ಇಲ್ಲಿ ವಾಕ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಬಿಕಾಸ್ ನನಗೆ ವಾಟರ್ ಅಂದರೆ ಸ್ವಲ್ಪ ಭಯ, ಹಾಗಾಗಿ ಸೈಡಲ್ಲೆಲ್ಲ ನೋಡ್ತಾ ಇರಲಿಲ್ಲ ನಾನು. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ಡೀಪ್ ಆಗಿರೋ ಅಂಥ ವಾಟರ್ನ ನೋಡಲಿಕ್ಕೆ. ಬಟ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಒಂದು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದೆ. ಸೊ ಬ್ಯೂಟಿಫುಲ್ ವ್ಯೂ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅಂಡ್ ಈ ಒಂದು ಟೈಲ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಥಾಟ್ಫುಲ್ ಅಂಡ್ ಮೀನಿಂಗ್ಫುಲ್ ಅಂತ ಅನಿಸ್ತು. ಸೊ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನ ಕಳ್ಕೊಂಡಿರ್ತಾರಲ್ವಾ, ಅವರ ಹೆಸರುಗಳ ಮೇಲೆ ಅವರು ರಿಮೆಂಬರೆನ್ಸ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಟೈಲ್ಸ್ ಗಳನ್ನ ಹಾಕ್ಸ್ತಾ ಇರ್ತಾರಂತೆ. ಅಂಡ್ ಅದು ಸಹ ಪಾತ್ ವೇಸ್ ಅಲ್ಲಿ ಹಾಕಿರೋದು ಸ್ವಲ್ಪ ಯೂನಿಕ್ ಅಂತ ಅನಿಸ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.